ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ಕ್ಲಾಸ್ನಲ್ಲಿ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 5 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇದು 6ನೇ ಚಾಪ್ಟರ್ ಆಗಿರುತ್ತೆ. ಇದು TET GPSTR HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಯಾರೆಲ್ಲ 8th ಸ್ಟ್ಯಾಂಡರ್ಡ್ ಕಲಿತಾ ಇದ್ದೀರಲ್ಲ ಆ ಅಭ್ಯರ್ಥಿಗಳಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಈ ಕ್ಲಾಸ್ ಇರುತ್ತೆ. ಅಧ್ಯಾಯ 6, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಮೊದಲನೇದಾಗಿ ನಾವು ಸಂತಾನೋತ್ಪತ್ತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋದಾದರೆ, ಪೋಷಕ ಜೀವಿಗಳಿಂದ ಮರಿ ಜೀವಿಗಳು ಹುಟ್ಟುವುದಕ್ಕೆ ಸಂತಾನೋತ್ಪತ್ತಿ ಅಂತ ಕರಿತೀವಿ. ನೋಡಿ, ಪೋಷಕ ಜೀವಿಗಳಿಂದ ಏನು ಹುಟ್ಟುತ್ತವು? ಮರಿ ಜೀವಿಗಳು ಅಂದರೆ ಒಂದು ಜೀವಿಯಿಂದ ಅದೇ ರೀತಿಯಾದಂಥ ಮತ್ತೊಂದು ಜೀವಿಗೆ ಜನ್ಮ ಕೊಡುವುದಕ್ಕೆ ಅದನ್ನ ಏನಂತ ಕರಿತೀವಿ? ನಾವು ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ, ಮಾನವನಿಂದ ಮಗು ಹುಟ್ಟುವುದು, ನೆಕ್ಸ್ಟ್ ಕೋಳಿಯಿಂದ ಕೋಳಿ ಮರಿ, ಇವೆಲ್ಲವೂ ಕೂಡ ಸಂತಾನೋತ್ಪತ್ತಿಗೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಸಸ್ಯಗಳು ಕೂಡ ಸಂತಾನೋತ್ಪತ್ತಿಯನ್ನು ಮಾಡ್ತಾಯಿದ್ವು. ಆ ಸಸ್ಯಗಳು ಕೂಡ ಎಷ್ಟು ರೀತಿಯಲ್ಲಿ ಸಂತಾನೋತ್ಪತ್ತಿ ಮಾಡ್ತಾಯಿದ್ವಪ್ಪ ಅಂದರೆ 2 ರೀತಿಯಲ್ಲಿ. ಅದೇ ರೀತಿಯಾಗಿ ಪ್ರಾಣಿಗಳು ಕೂಡ 2 ವಿಧಾನಗಳಲ್ಲಿ ಏನು ಮಾಡ್ತಾವೆ? ಸಂತಾನೋತ್ಪತ್ತಿಯನ್ನು ಮಾಡ್ತಾವೆ. ಹಾಗಾದರೆ ಅವು 2 ವಿಧಾನಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ, ಮೊದಲನೇ ವಿಧಾನ ಲೈಂಗಿಕ ಸಂತಾನೋತ್ಪತ್ತಿ, ಎರಡನೇ ವಿಧಾನ ಅಲೈಂಗಿಕ ಸಂತಾನೋತ್ಪತ್ತಿ, ಸೆಕ್ಸುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಮೊದಲನೇದಾಗಿ ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು ಅನ್ನೋದನ್ನ ಬಗ್ಗೆ ನೋಡ್ತಾ ಬರೋಣ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಉಂಟಾಗುವಂಥ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ನೋಡಿ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಏನಾಗ್ತವೆ? ಇಲ್ಲಿ ಸಮ್ಮಿಲನ ಹೊಂದವು. ಆ ಸಮ್ಮಿಲನದಿಂದ ಉಂಟಾಗುವಂಥ ಸಂತಾನೋತ್ಪತ್ತಿಗೆ ಏನಂತ ಕರಿತೀವಿ? ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಈಗ ಗಂಡು ಸಂತಾನೋತ್ಪತ್ತಿಯ ಅಂಗಗಳು ಅಂದರೆ ಇವಾಗ ಗಂಡು ಲಿಂಗಾಣುವನ್ನು ಉತ್ಪತ್ತಿ ಮಾಡುವಂಥ ಆ ಸಂತಾನೋತ್ಪತ್ತಿಯ ಅಂಗಗಳನ್ನು ನೋಡ್ತಾ ಬರೋದಾದರೆ, ಗಂಡು ಸಂತಾನೋತ್ಪತ್ತಿಯ ಅಂಗಗಳು ಒಂದು ಜೊತೆ ವೃಷಣಗಳನ್ನು ಒಳಗೊಂಡಿರುತ್ತೆ, ಒಂದು ಜೊತೆ ಟೆಸ್ಟಿಸ್ಗಳನ್ನು ಒಳಗೊಂಡಿರುತ್ತೆ, 2 ವೀರ್ಯನಾಳಗಳನ್ನು ಒಳಗೊಂಡಿರುತ್ತೆ ಅಂದರೆ ಸ್ಪರ್ಮ್ ಡಕ್ಟ್ಸ್ಗಳನ್ನು, ಮತ್ತು ಒಂದು ಶಿಶ್ನವನ್ನು ಗಂಡು ಸಂತಾನೋತ್ಪತ್ತಿ ಅಂಗವು ಒಳಗೊಂಡಿರುತ್ತೆ. ವೃಷಣಗಳು ಏನು ಮಾಡ್ತಾವಪ್ಪ ಅಂದರೆ ವೀರ್ಯಾಣು ಎಂದು ಕರೆಯಲಾಗುವಂಥ ಗಂಡು ಲಿಂಗಾಣುವನ್ನು ಉತ್ಪತ್ತಿ ಮಾಡ್ತಾವೆ. ನೋಡಿ, ವೃಷಣಗಳ ಕಾರ್ಯ ಏನು? ವೀರ್ಯಾಣುವನ್ನು ಉತ್ಪತ್ತಿ ಮಾಡೋದು. ಈ ವೀರ್ಯಾಣು ಅನ್ನೋದು ಒಂದು ಗಂಡು ಲಿಂಗಾಣುವಾಗಿದೆ. ಗಂಡು ಲಿಂಗಾಣು ಯಾವುದು ಅಂತ ಪ್ರಶ್ನೆ ಏನಾದರೂ ಕೇಳಿದರೆ ನೀವು ಏನಂತ ಆನ್ಸರ್ ಮಾಡಬೇಕು? ವೀರ್ಯಾಣು ಅಂತ ಆನ್ಸರ್ ಮಾಡಬೇಕು. ಇದೊಂದು ಅತಿ ಚಿಕ್ಕ ಜೀವಕೋಶ. ಇದೊಂದು ವೀರ್ಯಾಣು ಅನ್ನೋದು ಒಂದು ಅತಿ ಚಿಕ್ಕ ಜೀವಕೋಶವಾಗಿದೆ. ವೀರ್ಯಾಣುಗಳು ಗಾತ್ರದಲ್ಲಿ ತೀರಾ ಚಿಕ್ಕದಾಗಿದ್ದರೂ ಸಹ ಪ್ರತಿಯೊಂದು ಕೂಡ ಶಿರ, ಮಧ್ಯಭಾಗ ಮತ್ತು ಬಾಲವನ್ನು ಹೊಂದಿರ್ತವೆ. ನೋಡಿ, ವೀರ್ಯಾಣುಗಳು ತೀರಾ ಚಿಕ್ಕದಾಗಿದ್ದರೂ ಕೂಡ ಅವು ಏನನ್ನು ಒಳಗೊಂಡಿರ್ತಾವಂತ? ಶಿರ, ಮಧ್ಯಭಾಗ ಮತ್ತು ಬಾಲವನ್ನು ಒಳಗೊಂಡಿರ್ತಾವಂತ. ಇಲ್ಲಿ ನೀವು ನೋಡ್ಬೋದು ಈ ಚಿತ್ರದಲ್ಲಿ, ಇದು ಮಾನವನ ವೀರ್ಯಾಣುವಿನ ಚಿತ್ರವಾಗಿರುತ್ತೆ. ಇದು ಶಿರಭಾಗ ಮತ್ತು ಇದು ಮಧ್ಯದ ಭಾಗ ಮತ್ತು ಇದು ಬಾಲವನ್ನು ಒಳಗೊಂಡಿದೆ. ಯಾವುದು? ಮಾನವನ ವೀರ್ಯಾಣು. ವೀರ್ಯಾಣುವು ಒಂದು ಜೀವಕೋಶವಾಗಿದೆ. ವೀರ್ಯಾಣುವು ಒಂದು ಏನದು? ಜೀವಕೋಶ ಆಗಿದೆ. ನೆಕ್ಸ್ಟ್ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳನ್ನು ನೋಡ್ತಾ ಬರೋದಾದರೆ, ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು ಏನೇನು ಒಳಗೊಂಡಿರ್ತೈತಪ್ಪ ಅಂದರೆ, ಒಂದು ಜೊತೆ ಅಂಡಾಶಯಗಳನ್ನು ಒಳಗೊಂಡಿರುತ್ತೆ, ಅಂದರೆ ಒಂದು ಜೊತೆ ಓವರೀಸ್ಗಳನ್ನ ಒಳಗೊಂಡಿರುತ್ತೆ, ಮತ್ತು ಅಂಡನಾಳಗಳು ಅಂದರೆ ಫೆಲೋಪಿಯನ್ ಟ್ಯೂಬ್ಸ್ಗಳನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಗರ್ಭಾಶಯ, ಯುಟೆರಸನ್ನು ಒಳಗೊಂಡಿರುತ್ತೆ. ನೋಡಿ, ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು ಯಾವ್ಯಾವಪ್ಪ ಅಂದರೆ ಅಂಡಾಶಯಗಳು, ಅಂಡನಾಳಗಳು ಮತ್ತು ಗರ್ಭಾಶಯ. ನೆಕ್ಸ್ಟ್ ಅಂಡಾಶಯವು ಅಂಡಗಳು ಎಂದು ಕರೆಯಲಾಗುವಂಥ ಹೆಣ್ಣು ಲಿಂಗಾಣುವನ್ನು ಉತ್ಪತ್ತಿ ಮಾಡುತ್ತೆ. ಅಂಡಗಳನ್ನು ಉತ್ಪತ್ತಿ ಮಾಡುವಂಥದ್ದು ಯಾವುದು? ಅಂಡಾಶಯ. ಈ ಅಂಡಗಳು ಏನಂತ ಕರಿತೀವಿ? ಅಂಡಗಳನ್ನು ಹೆಣ್ಣು ಲಿಂಗಾಣು ಅಂತೇಳಿ ಕರಿತೀವಿ. ಗಂಡು ಲಿಂಗಾಣು ಏನಾಗಿತ್ತು? ವೀರ್ಯಾಣು. ಆದರೆ ಹೆಣ್ಣು ಲಿಂಗಾಣು ಅಂಡಗಳು. ನಿಮಗೆ ಈಗ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾನೆ, ಹೆಣ್ಣು ಲಿಂಗಾಣು ಈ ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಲಿಂಗಾಣು ಅಂತ ಕರಿತೀವತ್ತೆ ಪ್ರಶ್ನೆ ಕೊಟ್ಟು ನಿಮಗೆ ಅಂಡನಾಳಗಳು, ನೆಕ್ಸ್ಟ್ ಅಂಡಾಶಯಗಳು, ನೆಕ್ಸ್ಟ್ ಗರ್ಭಾಶಯ ಮತ್ತು ಅಂಡಗಳು ಅಂತ ಪ್ರಶ್ನೆ ಕೊಟ್ಟಾಗ ನೀವು ಅಂಡಗಳನ್ನು ಹೆಣ್ಣು ಲಿಂಗಾಣು ಅಂತ ಕರಿತೀವಿ ಅಂತೇಳಿ
ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರತಿ ತಿಂಗಳು ಒಂದು ಪ್ರೌಢ ಅಂಡಾಣುವನ್ನು ಬಿಡುಗಡೆ ಮಾಡುತ್ತದೆ. ಪ್ರತಿ ತಿಂಗಳು ಏನು ಮಾಡುತ್ತೆ? ಅಂಡಾಶಯ ಒಂದು ಪ್ರೌಢ ಅಂಡಾಣುವನ್ನು ಬಿಡುಗಡೆ ಮಾಡ್ತೈತಿ. ಗರ್ಭಾಶಯವು ಮಗು ಬೆಳವಣಿಗೆಯಾಗುವಂಥ ಭಾಗವಾಗಿದೆ. ನೋಡಿ, ಮಗು ಎಲ್ಲಿ ಬೆಳವಣಿಗೆ ಆಗುತ್ತಂತ ಏನಾದರೂ ಪ್ರಶ್ನೆ ಕೇಳಿದರೆ ನೀವೇನಂತ ಆನ್ಸರ್ ಮಾಡಬೇಕು? ಮಗುವು ಗರ್ಭಾಶಯದಲ್ಲಿ ಬೆಳವಣಿಗೆಯಾಗುತ್ತೆ. ಅಂಡಾಣುವು ಸಹ ಒಂದು ಜೀವಕೋಶವಾಗಿದೆ. ನೋಡಿ, ವೀರ್ಯಾಣು ಯಾವ ರೀತಿ ಒಂದು ಜೀವಕೋಶ ಆಗಿತ್ತಲ್ಲ, ಅದೇ ರೀತಿಯಾಗಿ ಅಂಡಾಣುವು ಸಹ ಒಂದು ಜೀವಕೋಶವಾಗಿದೆ. ಹಾಗಾದರೆ ಅತಿ ದೊಡ್ಡ ಜೀವಕೋಶ ಯಾವುದಂತ ಏನಾದರೂ ಪ್ರಶ್ನೆ ಕೇಳಿದರೆ ನಿಮಗೆ ಏನಂತ ಆನ್ಸರ್ ಮಾಡಬೇಕು? ಉಷ್ಟ್ರ ಪಕ್ಷಿಯ ಮೊಟ್ಟೆ. ಯಾವ ಪಕ್ಷಿಯ ಮೊಟ್ಟೆ? ಉಷ್ಟ್ರ ಪಕ್ಷಿಯ ಮೊಟ್ಟೆಯು ಅತಿ ದೊಡ್ಡ ಜೀವಕೋಶವಾಗಿದೆ. ನೆಕ್ಸ್ಟ್, ನಿಷೇಚನ ಬರುತ್ತೆ. ಹಾಗಾದರೆ ನಿಷೇಚನ ಅಂದರೆ ಏನು? ನಿಷೇಚನ ಅಂದರೆ ಫರ್ಟಿಲೈಸೇಷನ್. ಇಂಗ್ಲೀಷ್ನಲ್ಲಿ ಇದನ್ನು ಫರ್ಟಿಲೈಸೇಷನ್ ಅಂತ ಕರಿತೀವಿ. ನೋಡಿ, ವಾಟ್ ಈಸ್ ಫರ್ಟಿಲೈಸೇಷನ್? ಅಲ್ಲಿ ಏನಾಗ್ತವೆ? ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗೆಮೆಟ್. ಮೇಲ್ ಆ್ಯಂಡ್ ಫಿಮೇಲ್ ಗೆಮೆಟ್ಗಳು ಫ್ಯೂಷನ್ ಆಗಿ ಒಂದು ಡಿಪ್ಲೈಡ್ ಝೈಗೋಟ ಫಾರ್ಮೇಷನ್ ಆಗುತ್ತೆ. ನೋಡಿ, ಇಲ್ಲಿ ನಿಷೇಚನ ಅಂದರೆ ಏನೂ ಅಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಫರ್ಟಿಲೈಸೇಷನ್ ಅಂತ ಕರಿತೀವಲ್ಲ. ಇಲ್ಲಿ ಅಂಡಾಣು ಮತ್ತು ವೀರ್ಯಾಣು ಅಂದರೆ ಹೆಣ್ಣು ಲಿಂಗಾಣು ಆದಂಥ ಅಂಡಾಣು ಮತ್ತು ಗಂಡು ಲಿಂಗಾಣು ಆದಂಥ ವೀರ್ಯಾಣುಗಳು ಏನು ಹೊಂತವಿಲ್ಲಿ ಸಂಯೋಗವನ್ನು ಹೊಂದಿ ಯುಗ್ಮಜವಾಗ್ತವು. ಯುಗ್ಮಜ ಅಂದರೆ ಝೈಗೋಟ್ ಆಗ್ತವು. ಅಂಡಾಣು ಮತ್ತು ವೀರ್ಯಾಣುಗಳು ಸಂಯೋಗ ಹೊಂದಿ ಝೈಗೋಟ್ ಅಥವಾ ಯುಗ್ಮಜ ಆಗುವಂಥ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ? ನಿಷೇಚನ ಅಥವಾ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಿಷೇಚನ ಅಥವಾ ಫರ್ಟಿಲೈಸೇಷನ್. ಓಕೆನಾ? ನೆಕ್ಸ್ಟ್, ಇಲ್ಲಿ ನೀವು ನೋಡ್ಬೋದು, ಇದೊಂದು ನಿಷೇಚನಗೊಳ್ಳುತ್ತಿರುವ ಒಂದು ಚಿತ್ರ. ಇಲ್ಲಿ ವೀರ್ಯಾಣುಗಳು ಏನು ಮಾಡ್ತಾ ಇದ್ದವು? ಅಂಡಾಣುವಿನ ಒಳಕ್ಕೆ ಸಾಗ್ತಾ ಇದ್ದವು. ಓಕೆನಾ? ನೆಕ್ಸ್ಟ್, ಇಲ್ಲಿ ಯುಗ್ಮಜವನ್ನು ಕಾಣ್ಬೋದು ನೀವು. ಏನಿದು? ಯುಗ್ಮಜ. ಇದು ಯುಗ್ಮಜ ಏನು ಒಳಗೊಂಡಿರ್ತೈತಪ್ಪ ಅಂದರೆ ಕೋಶ ಕೇಂದ್ರಗಳ ಸಮ್ಮಿಲನವನ್ನು ಒಳಗೊಂಡಿರ್ತೈತಿ. ನೆಕ್ಸ್ಟ್, ನಿಷೇಚನದಲ್ಲಿ ನಾವು ಎರಡು ರೀತಿಯಾಗಿ ಕಾಣ್ತೀವಿ. ಅವು ಒಂದು ಆಂತರಿಕ ನಿಷೇಚನ, ಇನ್ನೊಂದು ಬಾಹ್ಯ ನಿಷೇಚನ. ನಿಷೇಚನಗಳಲ್ಲಿ ಎರಡು ವಿಧಗಳು, ಒಂದು ಆಂತರಿಕ ನಿಷೇಚನ, ಇನ್ನೊಂದು ಬಾಹ್ಯ ನಿಷೇಚನ. ಮೊದಲನೇದಾಗಿ ಆಂತರಿಕ ನಿಷೇಚನ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಹೆಣ್ಣಿನ ದೇಹದೊಳಗೆ ನಡೆಯುವಂಥ ನಿಷೇಚನವನ್ನು ಆಂತರಿಕ ನಿಷೇಚನ ಅಂತ ಕರಿತೀವಿ. ನೋಡಿ, ಹೆಣ್ಣಿನ ದೇಹದೊಳಗೆ ಏನು ನಿಷೇಚನ ನಡೀತೈತಲ್ಲ ಅದನ್ನು ನಾವು ಆಂತರಿಕ ನಿಷೇಚನ ಅಂತೇಳಿ ಕರಿತೀವಿ. ಮತ್ತು ಇನ್ನೊಂದು ರೀತಿ ಯಾವ ರೀತಿ ವರ್ಣಿಸ್ಬೋದಪ್ಪ ಅಂದರೆ, ಒಂದು ಗಂಡು ಮತ್ತು ಒಂದು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗವು ದೇಹದ ಒಳಗಡೆ ನಡೆಯುವುದನ್ನು ಆಂತರಿಕ ನಿಷೇಚನ ಅಂತ ಕರಿತೀವಿ. ನೋಡಿ, ಒಂದು ಗಂಡು ಲಿಂಗಾಣು ಮತ್ತು ಒಂದು ಹೆಣ್ಣು ಲಿಂಗಾಣು ಅವು ಸಂಯೋಗ ಎಲ್ಲಿ ಹೊಂತವು? ದೇಹದ ಒಳಭಾಗದಲ್ಲಿ ಸಂಯೋಗ ಹೊಂತ ಇತ್ತಪ್ಪ ಅಂದರೆ, ಹೆಣ್ಣಿನ ದೇಹದ ಒಳಭಾಗದಲ್ಲಿ ಸಂಯೋಗ ಹೊಂತ ಇತ್ತಪ್ಪ ಅಂದರೆ ಅದನ್ನು ಏನಂತ ಕರಿತೀವಿ? ನಾವು ಆಂತರಿಕ ನಿಷೇಚನ ಅಂತ ಕರಿತೀವಿ. ಹಾಗಾದರೆ ಆಂತರಿಕ ನಿಷೇಚನಗಳಿಗೆ ಎಕ್ಸಾಂಪಲ್ ಅಂದರೆ ಯಾವ್ಯಾವ ಪ್ರಾಣಿಗಳಲ್ಲಿ ಆಂತರಿಕ ನಿಷೇಚನ ಆಗ್ತೈತೆ ಅಂತ ನೋಡ್ತಾ ಬರೋದಾದರೆ, ಮಾನವರಲ್ಲಿ ಆಂತರಿಕ ನಿಷೇಚನ ಆಗ್ತೈತಿ. ನೆಕ್ಸ್ಟ್ ನಾಯಿಗಳು, ನೆಕ್ಸ್ಟ್ ಹಸುಗಳು, ನೆಕ್ಸ್ಟ್ ಬೆಕ್ಕು, ಇವೆಲ್ಲವುಗಳಲ್ಲಿ ಯಾವ ರೀತಿಯ ನಿಷೇಚನ ಆಗ್ತೈತಿ? ಆಂತರಿಕ ನಿಷೇಚನ ಆಗ್ತೈತಿ. ನೆಕ್ಸ್ಟ್ ಬಾಹ್ಯ ನಿಷೇಚನ ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇದು ಬಾಹ್ಯ ನಿಷೇಚನವನ್ನು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಬಾಹ್ಯ ನಿಷೇಚನ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಹೆಣ್ಣಿನ ದೇಹದೊಳಗೆ ಈ ನಿಷೇಚನ ಕ್ರಿಯೆ ನಡೀತಾ ಇತ್ತು. ಇದು ಬಾಹ್ಯ ನಿಷೇಚನದಲ್ಲಿ ಹೆಣ್ಣಿನ ದೇಹದ ಹೊರಗೆ ನಡೆಯುವಂಥ ಒಂದು ನಿಷೇಚನ ಕ್ರಿಯೆಯನ್ನು ನಾವು ಬಾಹ್ಯ ನಿಷೇಚನ ಕ್ರಿಯತೆ ಕರಿತೀವಿ. ಮತ್ತು ಇನ್ನೊಂದು ರೀತಿ ಯಾವ ರೀತಿ ಬರಿಬೋದಪ್ಪ ಅಂದರೆ, ಒಂದು ಗಂಡು ಮತ್ತು ಒಂದು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗವು ದೇಹದ ಹೊರಗೆ ನಡೆಯುವುದನ್ನು ಬಾಹ್ಯ ನಿಷೇಚನ ಎನ್ನುವರು. ನೋಡಿ, ಒಂದು ಗಂಡು ಮತ್ತು ಒಂದು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗ ಎಲ್ಲಿ ನಡೀತೈತತ್ತ? ದೇಹದ ಹೊರಗೆ. ಅದನ್ನು ಏನಂತ ಕರೀತಾರಂತ? ಬಾಹ್ಯ ನಿಷೇಚನ ಅಂತೇಳಿ ಕರೀತಾರೆ. ಅಂದರೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ, ಅಂದರೆ ಬಾಹ್ಯ ನಿಷೇಚನವು ಯಾವ್ಯಾವ ಪ್ರಾಣಿಗಳಲ್ಲಿ ನಡೀತೈತಿ ಅಂತ ನೋಡ್ತಾ ಬರೋದಾದರೆ, ಮೀನುಗಳಲ್ಲಿ ನಡೀತೈತಿ, ನಕ್ಷತ್ರ ಮೀನು, ನೆಕ್ಸ್ಟ್ ಕಪ್ಪೆಗಳಲ್ಲಿ, ನೆಕ್ಸ್ಟ್ ಮುಂತಾದ ಜಲಚರ ಪ್ರಾಣಿಗಳು. ಜಾಸ್ತಿ ಈ ಬಾಹ್ಯ ನಿಷೇಚನವು ಜಲಚರ ಪ್ರಾಣಿಗಳಲ್ಲಿ ಕಂಡುಬರ್ತೈತಿ.
ನೆಕ್ಸ್ಟ್ ಜರಾಯುಜಾತೆ ಕಂಡುಬರ್ತೈತಿ. ಜರಾಯುಜ ಇದನ್ನು ವಿವಿ ಪ್ಯಾರಸ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಕರಿತೀವಿ. ಹಾಗಾದರೆ ಏನಪ್ಪ ಜರಾಯುಜ ಅಂದರೆ ಏನಪ್ಪ ಅಂದರೆ ಮರಿಗಳಿಗೆ ಜನ್ಮ ನೀಡುವಂಥ ಪ್ರಾಣಿಗಳನ್ನು ಜರಾಯುಜ ಅಥವಾ ವಿವಿ ಪ್ಯಾರಸ್ ಪ್ರಾಣಿಗಳು ಅಂತ ಕರಿತೀವಿ. ನೋಡಿ, ಅವು ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡ್ತಾವೆ. ಎಂಥ ಪ್ರಾಣಿಗಳು? ಆಕಳಾಗಿರ್ಬೋದು, ಆಡಾಗಿರ್ಬೋದು, ಕುರಿ, ಮಾನವ, ನೆಕ್ಸ್ಟ್ ಮಂಗ, ಇವೆಲ್ಲವೂ ಕೂಡ ಪ್ರಾಣಿಗಳು ಏನು ಮಾಡ್ತಾವೆ? ಡೈರೆಕ್ಟಾಗಿ ಮೊಟ್ಟೆಯನ್ನಿಡಲ್ಲಿ ಇವು ಡೈರೆಕ್ಟಾಗಿ ಏನು ಮಾಡ್ತಾವೆ? ಮರಿಗಳಿಗೆ ಜನ್ಮ ನೀಡ್ತಾವೆ. ಇಂಥ ಪ್ರಾಣಿಗಳನ್ನು ಜರಾಯುಜಾತೆ ಕರೀತಾರೆ. ಹಾಗಾದರೆ ಜಾಸ್ತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಂತ ಕೇಳಿದಾರಪ್ಪ ಅಂದರೆ ವಿವಿ ಪ್ಯಾರಸ್ ಆ್ಯನಿಮಲ್ ಅಂದ್ರೇನು ಅಥವಾ ವಿವಿ ಪ್ಯಾರಸ್ ಅಂದರೆ ಏನು ಅಂತೇಳಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಅದಕ್ಕೆ ನೀವೇನು ಅಂತ ಆನ್ಸರ್ ಮಾಡಬೇಕು? ಮರಿಗಳಿಗೆ ಜನ್ಮ ನೀಡುವಂಥ ಪ್ರಾಣಿಗಳಾಗಿವೆ. ಅಥವಾ ಅವರು ಈ ರೀತಿಯೂ ಕೇಳ್ಬೋದು, ಮರಿಗಳಿಗೆ ಜನ್ಮ ನೀಡುವಂಥ ಪ್ರಾಣಿಗಳಿಗೆ ಏನೆಂದು ಕರೆಯುವರತೆ ಕೊಟ್ಟು ತೆಲುಗು ಆಪ್ಷನ್ನಲ್ಲಿ ವಿವಿ ಪ್ಯಾರಸ್, ಓವಿ ಪ್ಯಾರಸ್, ಓ ವಿವಿ ಪ್ಯಾರಸ್, ನನ್ ಆಫ್ ದಿ ಅಬೋ ಈ ರೀತಿಯಾಗಿ ಪ್ರಶ್ನೆ ಕೊಟ್ಟಾಗ ವಿವಿ ಪ್ಯಾರಸ್ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಓವಿ ಪ್ಯಾರಸ್ ಅತ್ತೆ ಬರುತ್ತೆ. ಅಂದರೆ ಓವಿ ಪ್ಯಾರಸ್ ಅಂದರೆ ಏನಪ್ಪ ಅಂದರೆ ಅಂಡಜ ಪ್ರಾಣಿಗಳು ಅಂತ ಬರುತ್ತೆ. ಹಾಗಾದರೆ ಅಂಡಜ ಪ್ರಾಣಿಗಳು ಅಂದರೆ ಏನಪ್ಪ ಅಂದರೆ ಮೊಟ್ಟೆಗಳನ್ನು ಇಡುವಂಥ ಪ್ರಾಣಿಗಳನ್ನು ಅಂಡಜ ಪ್ರಾಣಿಗಳು ಅಂತ ಕರಿತೀವಿ. ಹಾಗಾದರೆ ಅವು ಯಾವ್ಯಾವ ಪ್ರಾಣಿಗಳು ಮೊಟ್ಟೆಯನ್ನು ಇಡ್ತಾವೆ ಅಂತ ನೋಡ್ತಾ ಬರೋದಾದರೆ ಕೋಳಿ ಆಗಿರ್ಬೋದು, ಕಪ್ಪೆ ಆಗಿರ್ಬೋದು, ಕಾಗೆ ಆಗಿರ್ಬೋದು, ಹಲ್ಲಿ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಮೊಟ್ಟೆಯನ್ನು ಇಡುವಂಥ ಪ್ರಾಣಿಗಳು. ಸರ್, ಇಲ್ಲಿ ಕಾಗೆ ಮತ್ತು ಕೋಳಿ ಇವೆರಡೂ ಕೂಡ ಏನಾಗ್ಯಾವು? ಪಕ್ಷಿ ಆಗ್ಯಾವಲ್ಲ ಸರ್ ಅಂತೇಳಿ ನೀವು ಕೇಳ್ಬೋದು. ಓಕೆಪ್ಪ, ಇಲ್ಲಿ ಬುಕ್ನಲ್ಲಿ ನಿಮಗೆ ಕೋಳಿಯನ್ನು ಕೂಡ ಒಂದು ಮೆನ್ಷನ್ ಮಾಡಿದ್ರು ಅಲ್ಲಿ ಅಂತ ಉದಾಹರಣೆಗೆ, ಅದಕ್ಕೆ ನಾನು ಅದನ್ನು ಕೂಡ ಒಂದು ಉದಾಹರಣೆಯಾಗಿ ತೊಗೊಂಡಿದ್ದೀನಿ. ಹೌದಾ? ಒಟ್ಟಿನಲ್ಲಿ ನೀವು ಇಡಬೇಕಾಗಿರೋದು ಏನಪ್ಪ ಅಂದರೆ ಮೊಟ್ಟೆಗಳನ್ನು ಇಡುವಂಥ ಪ್ರಾಣಿಗಳನ್ನು ಓವಿ ಪ್ಯಾರಸ್ ಅಂತ ಕರೀತಾರೆ ಅಂತೇಳಿ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಹೌದಾ? ಇದರ ಮೇಲೆಯೂ ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ರೂಪ ಪರಿವರ್ತನೆ ಅಂತ ಬರುತ್ತೆ. ಅಂದರೆ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು. ಮೊದಲನೇದಾಗಿ ರೂಪ ಪರಿವರ್ತನೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ತೀವ್ರ ಬದಲಾವಣೆಯ ಮೂಲಕ ಪ್ರೌಢಾವಸ್ಥೆಯನ್ನು ತಲುಪುವಂಥ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯುವರು. ನೋಡಿ, ಅವು ಏನಾಗ್ತಾವಂತ ತೀವ್ರತರವಾಗಿ ಅಂದರೆ ಬಹಳಷ್ಟು ಬದಲಾವಣೆಗಳನ್ನು ಹೊಂದಿ ಅದೇನಾಗ್ತಾವೆ? ಪ್ರೌಢಾವಸ್ಥೆಯನ್ನು ತಲುಪ್ತಾವಂತ. ಅಂಥ ರೂಪಾಂತರವನ್ನು ರೂಪ ಪರಿವರ್ತನೆ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಕಪ್ಪೆ ಏನಾಗುತ್ತಪ್ಪ ಅಂದರೆ ಮೊದಲನೇದಾಗಿ ಮೊಟ್ಟೆಯಿಂದ ಗೊದ ಮೊಟ್ಟೆ ಆಗುತ್ತೆ. ಇದು ಗೊದ ಮೊಟ್ಟೆಯು ಕೂಡ ಒಂದು ಬೇರೆ ರೀತಿಯಾಗಿ ಕಾಣ್ತಾ ಇರುತ್ತೆ. ಹೌದಾ? ಅದು ತದನಂತರ ಕಪ್ಪೆಯಾಗಿ ರೂಪಾಂತರ ಹೊಂದುತ್ತೆ. ನೆಕ್ಸ್ಟ್ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ನೋಡಿ, ಅಸೆಕ್ಸುವಲ್ ರೀಪ್ರೊಡಕ್ಷನ್. ಈ ಅಸೆಕ್ಸುವಲ್ ರೀಪ್ರೊಡಕ್ಷನಲ್ಲಿ ಏನಾಗುತ್ತಪ್ಪ ಅಂದರೆ ಸೆಕ್ಸುವಲ್ ರೀಪ್ರೊಡಕ್ಷನ್ನಲ್ಲಿ ಒಂದು ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳಿರ್ತಿದ್ದು ಅವೆರಡೂ ಸಂಯೋಗ ಹೊಂದಿದ್ದು. ಆದರೆ ಇಲ್ಲಿ ಯಾವುದರಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕೇವಲ ಒಂದು ಪೋಷಕ ಜೀವಿ ಮಾತ್ರ ಇರ್ತೈತಿ. ಇಲ್ಲಿ ಗಂಡು ಲಿಂಗಾಣು ಇರ್ತೈತಿ ಅಥವಾ ಹೆಣ್ಣು ಲಿಂಗಾಣು ಆದರೂ ಇರ್ತೈತಿ. ಇವೆರಡರಲ್ಲಿ ಕೇವಲ ಏನಿರ್ತೈತಿ? ಕೇವಲ ಒಂದು ಇರ್ತೈತಿ. ಯಾವುದರಲ್ಲಿ? ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ಆ ಒಂದೇ ಪೋಷಕ ಜೀವಿ ಇರ್ತೈತಲ್ಲ ಅದು ಏನು ಮಾಡ್ತೈತಿ? ಸಂತಾನೋತ್ಪತ್ತಿಯನ್ನು ನಡೆಸ್ತೈತಿ. ಅಂಥ ಸಂತಾನೋತ್ಪತ್ತಿಯನ್ನು ಏನಂತ ಕರಿತೀವಿ ನಾವು? ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ನೀವಿಲ್ಲಿ ನೋಡ್ಬೋದು, ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ನೋಡಿ, ಕೇವಲ ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವಂಥ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಹಾಗಾದರೆ ಯಾವ್ಯಾವ ಅಲೈಂಗಿಕ ಸಂತಾನೋತ್ಪತ್ತಿಗೆ ವಿಧಗಳು ಯಾವ್ಯಾವ ವಿಧಗಳು ಅಂತ ನೋಡ್ತಾ ಬರೋದಾದರೆ ಹಲವಾರು ವಿಧಗಳದಾವು. ನಿಮಗೆ ಇಲ್ಲಿ 2 ವಿಧಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಅವೆರಡರ ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. ಮೊದಲನೇದಾಗಿ ಮೊಗ್ಗುವಿಕೆ. ಏನಪ್ಪ ಮೊಗ್ಗುವಿಕೆಯಪ್ಪ ಅಂದರೆ ಹೈಡ್ರಾ ಎನ್ನುವಂಥ ಒಂದು ಜೀವಿ. ಆ ಹೈಡ್ರಾದಲ್ಲಿ ಹೊಸ ಜೀವಿಯು ಯಾವ ರೀತಿ ಉತ್ಪತ್ತಿ ಆಗ್ತೈತಪ್ಪ, ಯಾವ ರೀತಿ ಬೆಳಿತೈತಪ್ಪ ಅಂದರೆ ಮೊಗ್ಗುಗಳಿಂದ ಬೆಳಿತೈತಿ. ಯಾವುದರಿಂದ? ಮೊಗ್ಗುಗಳಿಂದ. ನೋಡಿ, ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳಿತೈತಲ್ಲ ಅದನ್ನು ಮೊಗ್ಗುವಿಕೆ ಅಂತ ಕರಿತೀವಿ. ಇದು ಕೂಡ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಗೆ ಎಕ್ಸಾಂಪಲ್ಲು. ಯಾವುದು? ಹೈಡ್ರಾದಲ್ಲಿ ಒಂದು ಹೊಸ ಜೀವಿ ಬೆಳವಣಿಗೆಯಾಗುವುದು. ನೆಕ್ಸ್ಟ್ ದ್ವಿವಿದಳನ ಅಂತೇಳಿ ಇನ್ನೊಂದು ವೆರೈಟಿ ಬರುತ್ತೆ. ಅದು ಏನಪ್ಪ ಅಂದರೆ ಈಗ ಅಮೀಬಾ ನೋಡಿರ್ಬೋದು ನೀವು. ಅಮೀಬಾ
ಈ ಅಮೀಬಾ ಏನಾಗುತ್ತೆ, ಅದು 2 ಅಮೀಬಾಗಳಾಗಿ ವಿಭಜನೆ ಹೊಂದುತ್ತೆ. ಒಂದು ಅಮೀಬಾ ಪೋಷಕ ಅಮೀಬಾ ಇದ್ದಿದ್ದು 2 ಅಮೀಬಾಗಳಾಗಿ ವಿಭಜನೆ ಹೊಂದುತ್ತೆ. ಅದನ್ನು ಏನಂತ ಕರಿತೀವಿ ನಾವು, ದ್ವಿವಿದಳನ ಅಲೈಂಗಿಕ ಸಂತಾನೋತ್ಪತ್ತಿ ಅಥವಾ ದ್ವಿವಿದಳನ ವಿಧಾನ ಅಂತೇಳಿ ಕರಿತೀವಿ. ನೋಡಿ, ದ್ವಿವಿದಳನ ವಿಧಾನದಿಂದ ಯಾವುದು ಸಂತಾನೋತ್ಪತ್ತಿಯನ್ನು ನಡೆಸ್ತೈತಪ್ಪ ಅಂದರೆ ಅಮೀಬಾ ನಡೆಸ್ತೈತಿ. ನೆಕ್ಸ್ಟ್ ಮಗ್ಗುವಿಕೆ ವಿಧಾನದಿಂದ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಹೈಡ್ರಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಹೌದಾ? ಇದಿಷ್ಟೇನಾಗಿರುತ್ತಪ್ಪ ಅಂದರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಎಂಬ ಪಾಠದ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿತ್ತು ಅಥವಾ ಒಂದು ಪಾಠ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಪಾಠಗಳನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡ್ತಾಯಿರ್ತೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು TET GPS ಟೈರ್ ಮಾಡ್ಬೇಕು ಅಂದ್ಕೊಂಡಿದ್ದಾರಲ್ಲ, ಅದರಲ್ಲೂ ಎಸ್ಪೆಷಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗಳಿಗೆ ಈ ಕ್ಲಾಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.